ವಿವರ್ಸ್ ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗುಡ್ ಟಿಡ್ಸ್ ಚಾನಲ್. ನಾನು ಇವತ್ತು ಬ್ರೌನ್ ರೈಸ್ ಬರ್ಫಿ ರೆಸಿಪಿ ಮಾಡ್ತಾ ಇದ್ದೀನಿ. ಕುಚ್ಚಲಕ್ಕಿಯಲ್ಲಿ ಮಾಡ್ತಿರೋಂಥ ರೆಸಿಪಿ. ಇಲ್ಲಿ ಫಸ್ಟ್ ನಾನೊಂದು ಪಾತ್ರೆಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ ಈ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು 2-3 ಸತಿ ಚೆನ್ನಾಗಿ ವಾಶ್ ಮಾಡಿ ಒಂದು ಬಿಳಿ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನ ಡ್ರೈ ಮಾಡಿಕೊಂಡು ಈಗ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ತುಪ್ಪ ಜಾಸ್ತಿ ಬೇಕಾದರೆ ಹಾಕೋಬೋದು, ನಾನು ಸ್ವಲ್ಪ ಹಾಕ್ತಾ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಅಕ್ಕಿ ಚೆನ್ನಾಗಿ ಫ್ರೈ ಆಗಬೇಕು, ಫ್ರೈ ಆಗಿ ಸ್ವಲ್ಪ ಪೂರಿ ಆ ಥರ ಆ ರೀತಿಯಲ್ಲಿ ಬರಬೇಕು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ಇದನ್ನ ಸ್ಲೋಲಿ ಆಗಿಯೇ ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಸೊ ನಾವು ಯಾವುದೇ ಒಂದು ಸ್ವೀಟ್ ರೆಸಿಪಿ ಮಾಡೋದಾದರೆ ಸ್ವಲ್ಪ ಫ್ಲೇಮ್ ಸ್ಲೋವಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಬರಬೇಕು. ನೋಡ್ತಿದ್ರೆ ಸ್ವಲ್ಪನೇ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಇದು ಪುರಿ ರೀತಿಯಲ್ಲಿ ಕೂಡ ಆಗ್ತಾ ಇದೆ. ಆ್ಯಂಡ್ ನೋಡ್ತಾ ಇದ್ರಿ ಇಲ್ಲಿ ಆಲ್ಮೋಸ್ಟ್ ಆಗಿದೆ. ಸೊ ಇದು ಚೆನ್ನಾಗಿ ಆದಮೇಲೆ ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು. ಸೊ ಇದೆಲ್ಲ ಹಾಕಿ ಆದಮೇಲೆ ಮಿಕ್ಸಿ ಜಾರಿಗೆ ಒಂದು 4 ಗೋಡಂಬಿ, 3 ಬಾದಾಮಿ ಹಾಕಿ, ಹಾಗೆ 1-2 ಏಲಕ್ಕಿನೂ ಕೂಡ ಹಾಕೋತಾ ಇದ್ದೀನಿ. ಸೊ ಏಲಕ್ಕಿ ಪುಡಿ ಇದ್ದರೆ ನೀವು ಮತ್ತೆ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಏಲಕ್ಕಿ ಇತ್ತು, ಹಾಗಾಗಿ ಏಲಕ್ಕಿ ಹಾಕ್ಕೋತಿದ್ದೀನಿ. ಸೊ ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರೇನು ಆ್ಯಡ್ ಮಾಡಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ವೀಟ್ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಹೆಲ್ತಿಗೂ ಒಳ್ಳೆಯದು. ಹಾಗಾಗಿ ಸಣ್ಣ ಬೆಲ್ಲದಚ್ಚು ಒಂದು 6-7 ಬೆಲ್ಲದಚ್ಚು ಹಾಕ್ತಿದ್ದೀನಿ. ಇದು ಚೆನ್ನಾಗಿರುತ್ತೆ. ಸಕ್ಕರೆ ಬೇಕಾದ್ರೂ ಸಕ್ಕರೆ ಯೂಸ್ ಮಾಡ್ಬೋದು, ಬಟ್ ಬೆಲ್ಲ ಇನ್ನೂ ಒಂಥರ ಸ್ವೀಟ್ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು, ಬೆಲ್ಲ ಎಲ್ಲ. ನೀರೇನು ಆ್ಯಡ್ ಮಾಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೆಸಿಪಿ ಮಾಡಬೇಕು. ಆ್ಯಂಡ್ ತಳ ಹಿಡಿಯೋಕ್ಕೆ ಕೂಡ ಬಿಡಬೇಡಿ. ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು 4 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ. ಸೊ ನೀವು ಈಸಿಯಾಗಿ ನೋಡ್ಕೋಬೋದು. ಸೊ ನಾನು ಇನ್ನೂ ಒಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಆದಷ್ಟು ಎಲ್ಲರೂ ಶೇರ್ ಮಾಡಿಕೊಂಡು ವೀಡಿಯೋಸ್ ವಾಚ್ ಮಾಡಿ ಕಮೆಂಟ್ಸ್ ಎಲ್ಲ ಮಾಡ್ತಾ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ನಾನೀಗ ಇದಕ್ಕೆ ಅಕ್ಕಿ ಪುಡಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕ್ಕೋತಾ ಇದ್ದೀನಿ. ಸೊ ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ಯಾಕೆಂದರೆ ಇದು ತಳ ಹಿಡಿದ್ರೆ ಮತ್ತು ಅದು ಸ್ಮೆಲ್ ಒಂಥರ ಚೇಂಜ್ ಆಗುತ್ತೆ. ಹಾಗಾಗಿ ಸೊ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಆಲ್ರೆಡಿ ತುಪ್ಪ ಇರೋದ್ರಿಂದ ನಾನು ಪುನಃ ಹಾಕೋತಾ ಇಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಪ್ಯಾನಿಂದ ಬಿಟ್ಟು ಬರಬೇಕಾಗುತ್ತೆ. ಆಗ ಸ್ವೀಟ್ ಆಲ್ಮೋಸ್ಟ್ ರೆಡಿಯಾಗಿರುತ್ತೆ. ಹಾಗೆ ನಾನಿಲ್ಲಿ 1 ಸಣ್ಣ ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅದೇ ಕಪ್ನಲ್ಲಿ 1-1.5 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ನಾನಿಲ್ಲಿ ಹಾಲು ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ ನಾನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಕಿದರೆ ಅದು ಗಂಟು ರೀತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಇಲ್ಲಿ ನೋಡ್ತಿದ್ದೀರಾ, ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಸೊ ತುಂಬಾ ರುಚಿಯಾಗಿರುತ್ತೆ. ನೀವು ಈಗ ಮೈಸೂರು ಪಾಕ್ ಇಲ್ಲ ಹಾರ್ಲಿಕ್ಸ್ ಬರ್ಫಿ, ಸೊ ಬೇರೆ ಬರ್ಫಿ ಟೇಸ್ಟ್ ನೋಡಿರ್ತೀರ. ಸೊ ಇದು ಕೂಡ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಈ ರೆಸಿಪಿನ. ಮನೆಗೆ ಯಾರ್ದು ಗೆಸ್ಟ್ ಬಂದರೆ ನನ್ನ ಮನೇಲಿ ನೀವೇ ಮಾಡ್ಬೋದು. ಏನಾದರೂ ಹಬ್ಬ, ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಮಾಡ್ಬೋದು. ಇದನ್ನ ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಂಟೈನರ್ಗೆ ನಾನು ಬಟರ್ ಪೇಪರ್ ಹಾಕಿ ಸೊ ಇದನ್ನ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಆರಿದ ನಂತರ ಫ್ರಿಜ್ಜಲ್ಲಿ ಬೇಕಾದರೆ ಇಡ್ಬೋದು, ಇಲ್ಲ ಹಾಗೆಯೇ ರೂಮ್ ಟೆಂಪ್ರೇಚರಲ್ಲಿ ಇದು ಆರಿದ ಮೇಲೆ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನ ಚೆನ್ನಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಏನು ಹಾಕ್ತಾಯಿಲ್ಲ. ಇದು ಯಾಕಂದರೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿದಾಗ ಅದು ಬಿಟ್ಕೊಂಡು ಬರುತ್ತೆ, ಹಾಗಾಗಿ ಹಾಕ್ತಾಯಿಲ್ಲ. ಸೊ ಇದು ಸೆಟ್ ಆಗಿದೆ. ಈಗ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನಾನೊಂದು ಪ್ಲೇಟಿಗೆ ಇದನ್ನ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಲೋಲಿಯಾಗಿ ಶಿಫ್ಟ್ ಮಾಡ್ಕೊಳ್ಳಿ. ಹಾಗೆ ಕಂಟೈನರ್ ತೆಗೆದ್ಬಿಟ್ಟು ಬಟರ್ ಪೇಪರ್ನೆಲ್ಲ ಸ್ಲೋಲಿಯಾಗಿ ತೆಗಿಬೇಕು.
ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು, ಯಾವ ಶೇಪಲ್ಲಾದರೂ ಮಾಡ್ಬೋದು ಇದು. ಸೊ ಇದನ್ನ ಈಗ ಸ್ಲೋಲಿ ಬಟರ್ ಪೇಪರ್ ತೆಗೆದಾದ್ಮೇಲೆ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಹಾಗೆ ಬರ್ಫಿ ಯಾವ ಥರ ಕಟ್ ಮಾಡ್ತಾರೆ ಆ ಥರನೇ ಮಾಡ್ಕೋತೀನಿ. ನೀವು ಬೇಕಾದರೆ ಸಣ್ಣ ಸಣ್ಣದಾಗಿನೂ ಮಾಡ್ಕೋಬೋದು, ಸ್ವೀಟ್ ಟಾಫಿ ಟೈಪ್ ಆ ಥರನೂ ನೀವು ಕಟ್ ಮಾಡ್ಕೋಬೋದು. ಆ್ಯಂಡ್ ಕಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬಿಟ್ಕೊಂಡು ಬರ್ತಾ ಇದೆ ಇದು. ಬಟ್ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿತ್ತು. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಮರಿಬೇಡಿ, ಶೇರ್ ಮಾಡೋದಕ್ಕೂ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ. ನೋಡ್ತಿದ್ದೀರಾ ತುಂಬಾ ರುಚಿಯಾಗಿತ್ತು. ಆ್ಯಂಡ್ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಡ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಡಿಶಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.